ಎಸ್ ಟಿ ಮೇಲಿಗೆ ಒಂದು ಬೆಳೆ ತೆಗಿಬೋದು. ಸಾಮಾನ್ಯ ಬಡ ರೈತರು ಅಂದ್ರೆ ಒಂದು 850 ರೂಪಾಯಿ ಒಂದು ಎಸ್ ಟಿ ತೊಗೊಂಡು ಒಂದು 4 ಎಕರೆ ಬೀಜೋಪಚಾರ ಮಾಡಿ ನಾವು ಕಿತ್ತು ರಾಶಿ ಮಾಡೋದು. ಇಷ್ಟು ಮಾತ್ರ ನಾವು ಎಸ್ ಟಿ ಬಗ್ಗೆ ಹೇಳ್ಬೋದು. ಮತ್ತೊಂದು ಪ್ರಾಡಕ್ಟ್ ಹಾಕೋದಾಗಲ್ಲ ಒಬ್ಬರಿಗೆ ಡಿ ಎ ಪಿ ಹಾಕೋದಲ್ಲ ಹಳೆ ಅಂತಿಲ್ಲ ಸರ್. ಒಂದೊಂದು ಪರಿಸ್ಥಿತಿ ಹಿಂಗೆ ಇರ್ತಾವೆ ರೀ, ಒಂದೊಂದು ಮಾಲ್ ಆಗಲ್ಲ, ಒಂದೊಂದ್ಸಲ ಆಗ್ತಾವೆ. ಮುಂದಿನ ವರ್ಷ ಅವ್ರಿಗೆ ಖಾತಾದಾಗ ರೊಕ್ಕ ಇಲ್ಲ. ಖಾತಾದನ್ನು ಏನು ಬೆಳೆ ಮಾಡ್ಕೊಂಡ್ರೆ ಬೆಳೆ ಮಾಡೋಕ್ಕಾಗಲ್ಲ. ಒಂದು ನಮ್ಮ ಇದು ಪ್ರಾಡಕ್ಟ್ದಾಗ ಏನು ಸರಳ ಅಂದ್ರೆ ಎಸ್ ಟಿ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಎಸ್ ಟಿನ ಹಚ್ಚಿ ಒಂದು ಬೆಳೆ ಮಾಡ್ಬೋದು ಅವ್ರಿಗೆ. ನಾವು ಪ್ರೋಮ್ ಪೊಟ್ಯಾಶ್ ಹಾಕಿದ್ರು ಹೆಚ್ಚಿಗೆ ಬರ್ತದೆ. ಇಲ್ಲಪ್ಪ ಈ ವರ್ಷ ನಮ್ಗೆ ಇನ್ನೂ ದುಡ್ಡು ಇಲ್ಲ, ನಮ್ಮ ಕೈಲಿ ಪರಿಸ್ಥಿತಿನ ಏನೋ ಇದು ಮಾಡ್ತೀನಿ ಅಂದ್ರೆ ಎಸ್ ಟಿ ಹಚ್ಚಿ ಮಾಡೋದು. ಏನು ಬೆನಿಫಿಟ್ ಅದ ಎಷ್ಟಿದು ರೈತರಿಗೆ ಬೀಜಿಗ? ಎಸ್ ಟಿಗೆ ಏನಂದ್ರೆ ಸರ್ ಅದು ಜರ್ಮಿನೇಷನ್ 100% ಅದ ಸರ್. ನಾವು ಯಾವುದೇ ಬೆಳೆ ಈಗ ಸೋಯಾಬೀನ್ ಕಂಪ್ನಿ ಹೇಳ್ತದೆ ಸರ್ ಜರ್ಮಿನೇಷನ್ 60%. ಕಂಪ್ನಿಗೆ ಹೇಳ್ತಿರ್ಬೋದು ಸೋಯಾಬೀನ್ ಪೂರ್ತಿ ಹೇಳೋದು ಬೀಜ ಐತಿ, ಅದಕ್ಕೆ ಅಷ್ಟು ದಳಿಸ್ಲಿರ್ತಾರೆ ಅಲ್ಲಿ ಸೋಯಾಬೀನ್ ತಿಳ್ತಾರೆ. ನಾವು ಸ್ವಲ್ಪ ತೊಗರಿ ಬಿತ್ತಪ್ಲಿಕ್ತಾರೆ ಅದು ಆಗಲೇ ಸರ್ ಅದು ಭಾಳ ಇದರಿಂದ ಬಿತ್ತಬೇಕಾಗ್ತದೆ ಸೋಯಾಬೀನ್. ಅದು ಬಿತ್ತರಿಗೆ ಜರ್ಮಿನೇಷನ್ ಕಂಪ್ನಿ 60% ಹೇಳ್ತದೆ. ಇನ್ನು ಎಸ್ ಟಿ ಬೀಜೋಪಚಾರ ಮಾಡಿದ್ರೆ 80% ಆಗುತ್ತೆ. ಜರ್ಮಿನೇಷನ್ ಪ್ರಮಾಣ ಸರಿಯಾಗದ ರೀ, ಆಯ್ತು ಅದ್ರಾಗ ಬೆಳವಣಿಗೆ ಪ್ರಮಾಣ ಸರಿಯಾಗದ. ಎಸ್ ಟಿ ಬೀಜೋಪಚಾರದಿಂದ ಬಿತ್ತಿದ ಬೆಳೆ ನಾವು ಕಾಮನ್ ಕೆಮಿಕಲ್ ತಂದು ಬೆಳೆ ಮಾಡ್ಯಾರ ನಾವು ಪ್ರಯೋಗ ಮಾಡಿದ್ದು. ಅದೇ ರೀತಿ ನಾವು ದೊಡ್ಡ ಬೆಳೆ ಬಾಳಿಗೆ ಕಬ್ಬಿಗೆ ಡೆನ್ಸಿ ಮಾಡ್ಬೋದು. ಹೊಸ ಒಂದು ತಿಂಗಳೊಳಗೆ ತಂದು ಡೆನ್ಸಿ ಮಾಡ್ಬೋದು. ಇದು ನಮ್ಮ ಅನುಭವ ಮಾತ್ರ. ಈ ನಮ್ಗೆ ದೊಡ್ಡವ್ರ ತಿನ್ನಲ್ಲ ಇರ್ತೀರಿ, ನಿಮ್ಮ ನಮ್ಗೆ ಹೆಚ್ಚಿಗೆ ಗುಣ ಇರ್ತದೆ. ಇಷ್ಟು ಮಾತ್ರ ನಾನು ಮಾತು ಮಾಡ್ತೀನಿ. ಧನ್ಯವಾದ.